व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नेतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ಕಂಡಂತೆ ಭೀಮಸೇನ ದೇವರು ಜರಾಸಂಧನ ಸಂಹಾರವನ್ನ ಮಾಡಿ ಅಲ್ಲಿಯೇ ಇದ್ದಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಅದನ್ನ ಪೂಜೆಯ ರೂಪದಲ್ಲಿ ಸಮರ್ಪಣೆಯನ್ನು ಮಾಡ್ತಾರೆ. ಪರಮಾತ್ಮ ಆ ಒಂದು ಸಮರ್ಪಣೆಯನ್ನ ಸಾಕ್ಷಾತ್ತಾಗಿ ಸ್ವೀಕಾರ ಮಾಡಬೇಕು ಅಂತಾನೇನೆ ಅಲ್ಲಿಗೆ ಬಂದಿದ್ದ ಅಂತ ಆಚಾರ್ಯರು ತಿಳಿಸಿದರು. ಇಂದು 167ನೇ ಶ್ಲೋಕದಿಂದ ಪ್ರಾರಂಭ. ಜಗ್ಮುಸ್ಸುರಾಶ್ಚ ಅತಿತರಾಂ ಪ್ರಹೃಷ್ಟಾಃ ಬ್ರಹ್ಮಾದಯೋ ದೀನತರಾಶ್ಚ ದೈತ್ಯಾಃ ಬಲಾದುಮೇಶಸ್ಯ ವರೇ ಪ್ರಭಗ್ನೆ ವೃಕೋದರೇಣ ಅಚ್ಯುತ ಸಂಶ್ರಯೇಣ. ಪದಚ್ಛೇದ. ಜಗ್ಮುಃ ಸುರಾಃ ಚ ಅತಿತರಾಂ ಪ್ರಹೃಷ್ಟಾಃ ಬ್ರಹ್ಮಾದಯಃ ದೀನತರಾಃ ಚ ದೈತ್ಯಾಃ ಬಲಾತ್ ಉಮೇಶಸ್ಯ ವರೇ ಪ್ರಭಗ್ನೆ ವೃಕೋದರೇಣ ಅಚ್ಯುತ ಸಂಶ್ರಯೇಣ. ಹೀಗೆ ಯುದ್ಧ ಎಲ್ಲ ಮುಗಿದ ಮೇಲೆ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿದಾಗ ಅಚ್ಯುತ ಸಂಶ್ರಯೇಣ ವೃಕೋದರೇಣ ಶ್ರೀಕೃಷ್ಣ ಪರಮಾತ್ಮನನ್ನು ಆಶ್ರಯಿಸಿದಂಥವನು ಭೀಮಸೇನ. ಹೀಗೆ ಭೀಮಸೇನ ದೇವರು ಗೆದ್ದಾಗ ಅದರಿಂದ ಏನಾಯಿತು? ಉಮೇಶಸ್ಯ ವರೇ ಪ್ರಭಗ್ನೆ, ಶಿವನ ವರವನ್ನು ಮೀರಿ ಜರಾಸಂಧನನ್ನು ಭೀಮಸೇನ ದೇವರು ಸಂಹಾರ ಮಾಡಿದರು. ಇದರಿಂದ ಏನಾಯಿತು? ಬ್ರಹ್ಮಾದಯ ಸುರಾಹ ಅತಿತರಾಂ ಪ್ರಹೃಷ್ಟಾಹ, ಬ್ರಹ್ಮದೇವರೇ ಮೊದಲಾದಂತಹ ಎಲ್ಲ ದೇವಾನುದೇವತೆಗಳಿಗೂ ಕೂಡ ಭಾರೀ ಸಂತೋಷ ಆಯಿತು. ಅವರು ತಮ್ಮ ತಮ್ಮ ಲೋಕಗಳಿಗೆ ಹೊರಟು ಹೋದರು. ಅದೇ ರೀತಿಯಾಗಿ ದೀನತರಾಶ್ಚ ದೈತ್ಯ, ತಮ್ಮ ರಾಜನಂತೆ ಇದ್ದಂತಹ ಅಥವಾ ತಮ್ಮ ಪ್ರತಿನಿಧಿಯಾದಂತಹ ಜರಾಸಂಧ ಸತ್ತು ಹೋದಾಗ ದೈತ್ಯರಿಗೆ ತುಂಬ ದುಃಖ ಆಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಭೀಮನ ಗೆಲುವಿನಿಂದಾಗಿ ದೈತ್ಯರಿಗೆ ದುಃಖ ಆಯಿತು, ದೇವತೆಗಳಿಗೆ ಸಂತೋಷ ಆಯಿತು. ಮುಂದೆ ಸುತೋಯಯೌ ಶರಣಂತಾನ್ ರಮೇಶ ಭೀಮಾರ್ಜುನಾನ್ ಸಹದೇವೋಸ್ಯ ಧೀಮಾನ್. ರಥಂ ಸ್ವಸಾರಂ ಚ ದದೌ ಸ ಮಾರುತೇಃ ನನಾಮ ಕೃಷ್ಣಂ ಪರಯೈವ ಭಕ್ತ್ಯಾ. ಪದಚ್ಛೇದ. ಸುತಃ ಯಯೌ ಶರಣಂ ತಾನ್ ರಮೇಶ ಭೀಮಾರ್ಜುನಾನ್ ಸಹದೇವಃ ಅಸ್ಯ ಧೀಮಾನ್ ರಥಂ
ಸ್ವಸಾರಂ ಚ ದದೌ ಸಹ ಮಾರುತೇಃ ನನಾಮ ಕೃಷ್ಣಂ ಪರಯಾ ಏವ ಭಕ್ತ್ಯಾ. ತಸ್ಯ ಸುತಃ, ಜರಾಸಂಧನಿಗೊಬ್ಬ ಮಗ ಇದು, ಹಿಂದೆ ನಾವು ಕೇಳಿದಂತೆ ಅವನಿಗೆ ಪಟ್ಟಾಭಿಷೇಕವನ್ನು ಕೂಡ ಆಲ್ರೆಡಿ ಮಾಡಿಬಿಟ್ಟಿದ್ದ ಯುದ್ಧಕ್ಕೆ ಮೊದಲು. ಅವನೆಂಥವನು ಅಂತ ಹೇಳಿದ್ರೆ ಧೀಮಾನ್, ಅವನೊಳ್ಳೆ ಬುದ್ಧಿವಂತ. ಅದು ಬುದ್ಧಿವಂತ ಅಂತ ಹೇಳಿದ್ರೆ ಜರಾಸಂಧ ಯಾವ ರೀತಿಯಾಗಿ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇದ್ನೋ ಮತ್ತು ದೇವತೆಗಳನ್ನ, ಕೃಷ್ಣನನ್ನ, ಸಾತ್ವಿಕರನ್ನ ದ್ವೇಷ ಮಾಡ್ತಾನೋ ಆ ರೀತಿಯಾಗಿ ಮಾಡುವಂತ ವ್ಯಕ್ತಿತ್ವ ಅನ್ನೋದಲ್ಲ. ಒಳ್ಳೆ ಶುದ್ಧನಾದಂತಹ ಸಾತ್ವಿಕನಾದಂತಹ ವ್ಯಕ್ತಿ ಸಹದೇವ. ಅವನೇನ್ ಮಾಡಿದ, ರಮೇಶ ಭೀಮಾರ್ಜುನಾನ್ ಶರಣಂ ಮೇಯು, ಯಾವಾಗ ತನ್ನ ತಂದೆಯ ಸಂಹಾರ ಆಯಿತೋ ತಕ್ಷಣ ಅವನು ಆ, ಕೃಷ್ಣ ಭೀಮಾರ್ಜುನರಿಗೆ ಶರಣು ಹೊಕ್ಕ, ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ. ಈ ರೀತಿಯಾಗಿ ನಮ್ಮನ್ನು ಉದ್ಧಾರ ಮಾಡಿ ಅಂತ ಪ್ರಾರ್ಥನೆ ಮಾಡಿದಾಗ ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ಅನುಗ್ರಹವನ್ನು ಮಾಡ್ತಾನೆ. ಅದಾದ ಮೇಲೆ ಅವನೇನ್ ಮಾಡ್ತಾ ಇದ್ದಾನೆ ನೋಡಿ, ತನ್ನ ತಂದೆಯನ್ನ ಕೊಂದವನು ಅಂತ ಭೀಮನನ್ನೇನು ಬೈಯೋದು, ಗೀಯೋದು, ದ್ವೇಷ ಮಾಡೋದು ಮಾಡಲಿಲ್ಲ ಅವನು. ಅವನಿಗೆ ತನ್ನ ತಂದೆಯ ಸ್ವಭಾವ ಗೊತ್ತಿತ್ತು, ದುಷ್ಟ ಸ್ವಭಾವ. ಹಾಗಾಗಿ ಅವನ ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ತನ್ನ ತಂದೆ ಸತ್ತಿದ್ದಾನೆ ಅಂತ ಅವನು ಸಹಜವಾಗಿ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಂಡು ತನ್ನ ತಂದೆಯನ್ನು ಕೊಂದಂತಹ ಭೀಮಸೇನನಿಗೆ ಏನ್ ಕೊಟ್ಟ, ರಥಂ ಸ್ವಸಾರಂಚ, ತನ್ನ ಹತ್ರ ಒಂದು ಅದ್ಭುತವಾದಂತಹ ರಥ ಇತ್ತು. ಅಷ್ಟು ಮಾತ್ರ ಅಲ್ಲ, ಅವನಿಗೊಬ್ಬಳು ತಂಗಿ ಇದ್ಲು. ಹೀಗೆ ತನ್ನ ಹತ್ತಿರ ಇದ್ದಂತಹ ರಥವನ್ನ ಮತ್ತು ಸ್ವಸಾರಂಚ, ತನ್ನ ತಂಗಿಯನ್ನು ಕೂಡ ಮಾರುತೇಹೇ ದದೋ, ಭೀಮಸೇನ ದೇವರಿಗೆ ಕೊಟ್ಟ ಅಂತೆ. ಆಮೇಲೆ ಪರಯೈವ ಭಕ್ತಿಯ ಕೃಷ್ಣಂ ನನಾಮ, ಉತ್ತಮ ಭಕ್ತಿಯಿಂದಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ನಮಸ್ಕಾರ ಮಾಡಿದ. ಹಾಗಾಗಿ ನಾವು ಸಹಜವಾಗಿ ಇತಿಹಾಸದಲ್ಲಿ ಕಾಣುವಂತೆ ದುಷ್ಟರ ಮಕ್ಕಳು ಎಲ್ಲರೇನು ದುಷ್ಟರಾಗಿರೋದಿಲ್ಲ, ಅಥವಾ ಸಾತ್ವಿಕರ ಮಕ್ಕಳು ಎಲ್ಲರೇನು ಸಾತ್ವಿಕರಾಗಿರೋದಿಲ್ಲ. ದುಷ್ಟರ ಮಕ್ಕಳು ಸಾತ್ವಿಕರೂ ಆಗಿರ್ತಾರೆ, ಸಾತ್ವಿಕರ ಮಕ್ಕಳು ದುಷ್ಟರೂ ಆಗಿರ್ತಾರೆ. ಹೇಗೆ ಹಿರಣ್ಯಕಶಿಪುವಿಗೆ ಪ್ರಹ್ಲಾದನಂತಹ ಮಗ ಹುಟ್ಟಿದನು, ಅವನಿಷ್ಟು ಸಾತ್ವಿಕರಾಗಿದ್ದರೆ ನಮ್ಗೆ ಗೊತ್ತೇ ಇದೆ. ಹಾಗೆ ಈ ಜರಾಸಂಧನಂತಹ ದುಷ್ಟನಿಗೆ ಸಹದೇವ ಅವನಂತಹ ಒಂದು ಸಾತ್ವಿಕ ಮಗ ಹುಟ್ಟಿದ್ದ. ಹಾಗಾಗಿ ತನ್ನ ತಂದೆಯನ್ನು ಕೊಂದಂತಹ ಭೀಮಸೇನನಿಗೆ ತನ್ನ ತಂಗಿಯನ್ನ ಒಂದು ರಥವನ್ನ ಕೊಟ್ಟ. ಹೀಗೆ ಅಲ್ಲಿಗೆ ಬಂದಂತಹ ಅರ್ಜುನ, ಕೃಷ್ಣ, ಭೀಮಸೇನ ಎಲ್ಲರಿಗೂ ಕೂಡ ನಮಸ್ಕಾರಾದಿಗಳನ್ನ ಮಾಡ್ತಾ ಇದ್ದಾನೆ. ಮುಂದೆ ರಥೋ ಹ್ಯಸೌ ವಸುನಾ ವಾಸುದೇವಾತ್ ಶಕ್ರಾಂತರಾಪ್ತೋ ವಸುವಂಶಜತ್ವಾತ್. ಜರಾಸುತಸ್ಯಾಸ ವೃಕೋದರಸ್ಥಂ ಹರೇರಥಂ ಪ್ರಾರ್ಪಯಾಮಾಸ ತಸ್ಮೈ. ಪದಚ್ಛೇದ. ರಥಃ ಹಿ ಅಸೌ ವಸುನಾ ವಾಸುದೇವಾತ್ ಶಕ್ರಾಂತರಾಪ್ತಃ ವಸುವಂಶಜತ್ವಾತ್ ಜರಾಸುತಸ್ಯ ಆಸ ವೃಕೋದರಃ ತಂ ಹರೇಃ ರಥಂ ಪ್ರಾರ್ಪಯಾಮಾಸ ತಸ್ಮೈ. ಸರಿ, ಆ ರಥ ಯಾವುದು ಅಂತ ಹೇಳಿದ್ರೆ, ಅಸೌ ರಥಃ ವಾಸುದೇವಾತ್ ಶಕ್ರಾಂತರಾಪ್ತಃ. ಈ ಒಂದು ರಥ ಪರಮಾತ್ಮನೇ ಹಿಂದೆ. ಅವನು ಯಾರಿಗೆ, ಪರಮಾತ್ಮ ಶಕ್ರ ಇಂದ್ರನಿಗೆ ಕೊಟ್ಟಿದ್ದ ಅಂತೆ. ಆ ಇಂದ್ರ ಏನ್ ಮಾಡಿದ್ದ, ಆ ಒಂದು ರಥವನ್ನ ತನ್ನ ಒಬ್ಬ ಗೆಳೆಯನಾದಂತಹ ವಸುವಿಗೆ, ಅದು ಅವನ ಹೆಸರು ಉಪರಿಚರ ವಸು ಅಂತ ಹೆಸರು,
ಆ ಉಪರಿಚರ ವಸುವಿಗೆ ಆ ರಥವನ್ನು ಕೊಟ್ಟಿದ್ದ. ಅದೇನಾಗಿತ್ತು, ಸಹಜವಾಗಿ ಆ ಉಪರಿಚರ ವಸುವಿನ ವಂಶದಲ್ಲಿ ಬಂದಂಥವ್ರು ಎಲ್ಲರೂ ಕೂಡ ರಥವನ್ನ ಉಪಯೋಗಿಸ್ತಾ ಇದ್ರು. ಅಂತಹ ಉಪರಿಚರ ವಸುವಿನ ವಂಶದಲ್ಲಿ, ದೇವೇಂದ್ರನ ಮಿತ್ರನಾದಂತಹ ಉಪರಿಚರ ವಸುವಿನ ವಂಶದಲ್ಲಿ ಈ ಜರಾಸಂಧ ಬಂದಿದ್ದಂತೆ. ಹಾಗಾಗಿ ಸಹಜವಾಗಿ ಅವನ ಹತ್ತಿರವೂ ಕೂಡ ಈ ರಥ ಇತ್ತು. ಅಂತಹ ರಥವನ್ನ, ಈಗ ಜರಾಸಂಧ ಸತ್ತು ಹೋದ, ಅದು ಸಹದೇವನಿಗೆ ಬಂತು. ಅಂತಹ ಆ ರಥವನ್ನ ಹರೇಹೇ ರಥಂ ಪ್ರಾರ್ಪಯಾಮಾಸ ತಸ್ಮೈ, ಅದನ್ನ ಸಾಕ್ಷಾತ್ ದೇವರದ್ದೇ ರಥ, ಯಾಕಂದ್ರೆ ಪರಮಾತ್ಮನೇ ಅವನಿಗೆ ಇಂದ್ರನಿಗೆ ಕೊಟ್ಟಿದ್ದು. ಆ ರಥವನ್ನ ಇವತ್ತು ಸಹದೇವ ಭೀಮನಿಗೆ ಸಮರ್ಪಣೆ ಮಾಡಿದ. ಹರಿಯ ರಥ ಆದಿದ್ದಾಗಿ ಆ ಭೀಮಸೇನ ದೇವರು ಅದನ್ನ ಪ್ರಾರ್ಪಯಾಮಾಸ ತಸ್ಮೈ, ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರು ಅಂತ ತಿಳಿಸ್ತಾ ಇದ್ದಾರೆ. ವಾಸ್ತವಿಕವಾಗಿ ಈ ರಥದ ಬಗ್ಗೆ ತುಂಬಾ ವಿಸ್ತಾರವಾಗಿ ಹೇಳ್ತಾರೆ ವಾಯುಪುರಾಣದಲ್ಲಿ ಮತ್ತು ಬ್ರಹ್ಮಪುರಾಣ ಮತ್ತು ಮಹಾಭಾರತ ಸಭಾಪರ್ವದಲ್ಲಿ. ಅತ್ಯದ್ಭುತವಾದಂತಹ ರಥ, ಅಸಂಗಂ ಕಾಂಚನಂ ದಿವ್ಯಂ ದಿವ್ಯೈಹಿ ಪರಮವಾಜಿಭಿಹಿ ಯುಕ್ತಂ ಮನೋಜವೈಹಿ ಶುಭ್ರೈಹಿ ಏನ ಭಾರ್ಯ ಮುವಾಹಸಃ ಅಂತ ಕಾಂಚನ, ಅತ್ಯದ್ಭುತವಾದಂತಹ ಬಂಗಾರದ ರಥ ಮತ್ತು ಪರಮವಾಜಿಭಿಹಿ, ಶ್ರೇಷ್ಠವಾದಂತಹ ಕುದುರೆಗಳು ಅದಕ್ಕಿದ್ವಂತೆ. ಅವುಗಳ ವೇಗ ಎಂತಹದ್ದು ಅಂತ ಹೇಳಿದ್ರೆ, ಯುಕ್ತಂ ಮನೋಜವೈಹಿ ಶುಭ್ರೈಹಿ, ಒಳ್ಳೆ ಬಿಳಿ ಬಣ್ಣ ಮತ್ತು ಮನೋಜವ, ಮನಸ್ಸಿನಷ್ಟು ವೇಗವ, ಅಂದ್ರೆ ಅಷ್ಟು ವೇಗ ಇರುವಂತಹ ಅತ್ಯದ್ಭುತವಾದಂತಹ ಒಂದು ಕುದುರೆಗಳು ಆ ಒಂದು ರಥಕ್ಕೆ ಇದ್ದು, ಹೀಗೆ ಆ ಒಂದು ರಥದಿಂದಾಗಿ ಅತ್ಯಂತ ವೇಗವಾಗಿ ಎಲ್ಲಿ ಬೇಕಾದರೂ ಕೂಡ ಸಂಚಾರ ಮಾಡುವಂತಹ ಸಾಮರ್ಥ್ಯ ಅದಕ್ಕೆ ಇತ್ತು ಅಂತ ತಿಳಿಸ್ತಾ ಇದ್ದಾರೆ. ಇದನ್ನೇನಾಯ್ತು, ಶಕ್ರ ವಿಷ್ಣು ಹಿ ಸಂಗ್ರಾಮೆ ಚರೇತು ತಾರಕಾಮಯೇ ಅಂತ, ಈ ತಾರಕಾಸುರನ ಸಂಹಾರದ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮತ್ತು ದೇವೇಂದ್ರ ಈ ಒಂದು ರಥವನ್ನ ಉಪಯೋಗಿಸಿದ್ದರು. ಆ ಸಂದರ್ಭದಲ್ಲಿ ಆ ಪರಮಾತ್ಮನೇ ಅದನ್ನ ದೇವೇಂದ್ರನಿಗೆ ಸಮರ್ಪಣೆ ಮಾಡಿದ. ಆ ಒಂದು ರಥವನ್ನ ಯಮ್ಲೇಭೇ ವಾಸವಾದ್ರಾಜ ವಾಯುಸ್ತಸ್ಮಾತ್ ವಸುಸ್ತಸ್ಮಾತ್ ಬೃಹದ್ ರಥಃ, ಅದನ್ನ ವಸು ಚಕ್ರವರ್ತಿಗೆ ಬಂತು, ಅವನಿಂದಾಗಿ ಬೃಹದ್ ರಥನಿಗೆ ಬಂತು. ಬೃಹದ್ ರಥ ಕ್ರಮೇಣಾಪಿ ಪ್ರಾಪ್ತೋ ಬೃಹದ್ ರಥೋ ರಥ, ಬೃಹದ್ ರಥ ಅಂದ್ರೆ ಜರಾಸಂಧನ ತಂದೆ, ಅವನಿಂದ ಸಹಜವಾಗಿ ಮತ್ತೆ ಜರಾಸಂಧನಿಗೆ ಬಂತು, ಜರಾಸಂಧನಿಂದ ಮುಂದೆ ಸಹದೇವನಿಗೆ ಬಂತು ಅಂತ ಮಹಾಭಾರತ ಸಭಾಪರ್ವದಲ್ಲಿ ಹೇಳ್ತಾರೆ. ಹೀಗೆ ಪರಮಾತ್ಮನಿಂದ ಬಂದಂತಹ ರಥ ಮತ್ತೆ ಪುನಃ ಪರಮಾತ್ಮನಿಗೇನೆ ಸೇರಿತು. ಮುಂದೆ ಕೃಷ್ಣೋಸ್ಮರತ್ ಗರುಡಂ ಸಧ್ವಜೇ ಭೂತ್ ರಥಂ ಕೃಷ್ಣೋಥಾರುಹತ್ ಪಾಂಡವಾಭ್ಯಾಂ. ಭೀಮಃ ಕನ್ಯಾಂ ಸಹದೇವಸ್ಯ ಹೇತೋಃ ಸಮಗ್ರಹೀತ್ ಅನುಜಸ್ಯಾತ್ಮನಃ ಸಹ. ಪದಚ್ಛೇದ. ಕೃಷ್ಣಃ ಅಸ್ಮರತ್ ಗರುಡಂ ಸಹ ಧ್ವಜೆ ಅಭೂತ್ ರಥಂ ಕೃಷ್ಣಃ ಅಥ ಆರುಹತ್ ಪಾಂಡವಾಭ್ಯಾಂ. ಭೀಮಃ ಕನ್ಯಾಂ ಸಹದೇವಸ್ಯ ಹೇತೋಃ ಸಮಗ್ರಹೀತ್ ಅನುಜಸ್ಯ ಆತ್ಮನಃ ಸಹ. ರಥ ಬಂತು. ರಥ ಬಂದ ತಕ್ಷಣ ಪರಮಾತ್ಮ ಗರುಡಂ ಅಸ್ಮರತ್, ಗರುಡನನ್ನ ಸ್ಮರಣೆ ಮಾಡಿದ, ನೆನಪಿಸಿಕೊಂಡ. ಆವಾಗ ತಕ್ಷಣ ಅವನು ಬಂದು ಧ್ವಜೆ ಅಭೂತ್, ಧ್ವಜದಲ್ಲಿ, ಆ ರಥದ ಧ್ವಜದಲ್ಲಿ ನಿಂತುಕೊಂಡ. ಹೀಗೆ ಅದು ಗರುಡ ಧ್ವಜವಾಯಿತು ರಥ. ಅದಾದ ಮೇಲೆ ಪಾಂಡವಾಭ್ಯಾಂ ಕೃಷ್ಣ ರಥಂ ಆರುಹತ್, ಪಾಂಡವರೊಂದಿಗೆ ಅರ್ಥಾತ್ ಭೀಮ ಮತ್ತು ಅರ್ಜುನರೊಂದಿಗೆ ಸೇರಿಕೊಂಡು ಪರಮಾತ್ಮ ಆ ರಥವನ್ನು ಏರ್ತಾ ಇದ್ದಾನೆ. ಇಲ್ಲಿ
ಭೀಮಸೇನ ದೇವರಿಗೆ ಸಹದೇವ ತನ್ನ ಆ, ತಂಗಿಯನ್ನ ಕೊಟ್ಟ ಅಂತ. ಆ, ಯಾಕೆ ಸ್ವೀಕಾರ ಮಾಡಿದ್ರು ಭೀಮಸೇನ ದೇವರು ಅಂತ, ಅಂದ್ರೆ ಅವರು ಮದುವೆ ಮಾಡ್ಕೊಳ್ಳಿ ಸ್ವೀಕಾರ ಮಾಡಿದ್ರ ಅಂತ ಹೇಳಿದ್ರೆ ಇಲ್ಲ. ಆತ್ಮನಃ ಅನುಜಸ್ಯ ಸಹದೇವಸ್ಯ ಹೇತೋಃ ಕನ್ಯಾಂ ಸಮಗ್ರಹೀತ್. ತನ್ನ ತಮ್ಮನಾದಂತಹ ಸಹದೇವನಿಗೋಸ್ಕರ ಆ ಒಂದು ಕನ್ಯೆಯನ್ನ, ಸಹದೇವನ್ ಅಂದ್ರೆ ಜರಾಸಂಧನ ಮಗನ ಹೆಸರು ಸಹದೇವ, ಈ ಕಡೆ ಭೀಮಸೇನ ದೇವರ ತಮ್ಮನ ಹೆಸರು ಕೂಡ ಸಹದೇವನ ಕುಲ ಸಹದೇವ ಅಂತಿದ್ದಾರಲ್ಲ ಅವರು, ಹೀಗೆ ತನ್ನ ತಮ್ಮನಿಗೋಸ್ಕರ ಆ ಒಂದು ಕನ್ಯೆಯನ್ನ ಸ್ವೀಕಾರ ಮಾಡಿದರು ಭೀಮಸೇನ ದೇವರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಏನಾಗಿರ್ತಿತ್ತು ಅಂತ ಹೇಳಿದ್ರೆ, ಏನಾದರೂ ಇಂತಹ ಯುದ್ಧದ ಪ್ರಸಂಗ ಬಂದಾಗ ಅಥವಾ ಒಂದು ಸಂಭ್ರಮದ ಪ್ರಸಂಗ ಬಂದಾಗ ಅಥವಾ ಶರಣಾಗತಿ ಆಗುವಂತಹ ಪ್ರಸಂಗ ಬಂದಾಗ ಕನ್ಯೆಯನ್ನ ಅವ್ರಿಗೆ ಒಪ್ಪಿಸಿ ಬಿಡ್ತಾ ಇದ್ರು. ಅದನ್ನ ಅವರು ಬೇಕಾದ್ರೂ ಮದುವೆ ಆಗಬಹುದು ಅಥವಾ ತಮ್ಮ ಇಷ್ಟಪಾತ್ರರಿಗೋಸ್ಕರ ಕೂಡ ಮದುವೆ ಮಾಡಿ ಕೊಡ್ತಾ ಇದ್ರು. ಇದೇ ಪ್ರಸಂಗವನ್ನು ನಾವು ಆ ಭೀಷ್ಮಾಚಾರ್ಯ ಪ್ರಸಂಗದಲ್ಲಿ ಕಾಣ್ತೇವೆ. ಭೀಷ್ಮಾಚಾರ್ಯರು ಆ ಅಂಬಾಲಿಕೆ ಅವರನ್ನ ಅಪಹಾರ ಮಾಡಿಕೊಂಡು ಬಂದಿದ್ರು. ಮಾಡ್ಕೊಂಡು ಬಂದಿದ್ದು ಯಾರಿಗೋಸ್ಕರ? ತಮಗೋಸ್ಕರ ಅಲ್ಲ. ಹಾಗೆ ಇಲ್ಲೂ ಕೂಡ ಭೀಮಸೇನ ದೇವರು ಆ ಕನ್ಯೆಯನ್ನು ಸ್ವೀಕಾರ ಮಾಡಿದರು. ಸ್ವೀಕಾರ ಮಾಡಿದ್ದು ತಮಗೋಸ್ಕರ ಅಲ್ಲ, ತಮ್ಮ ತಮ್ಮನಿಗೋಸ್ಕರ, ಸಹದೇವನಿಗೋಸ್ಕರ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಂದೆ ನಕುಲಸ್ಯಾದಾತ್ ಮದ್ರರಾಜೋ ಹಿ ಪೂರ್ವಂ ಸ್ವೀಯಾಂ ಕನ್ಯಾಂ ಸಾ ತಥೈಷಾಪ್ಯುಷಾಹಿ. ಏಕಾಂ ಪೂರ್ವಂ ತೇ ಅಶ್ವಿನೋಶ್ಚೈವ ಭಾರ್ಯ ಯಯೌ ರೇಮಾತೆ ಯದುಷಾ ಅಶ್ವಿಭಾರ್ಯ. ಪದಚ್ಛೇದ. ನಕುಲಸ್ಯ ಆದಾತ್ ಮದ್ರರಾಜಃ ಹಿ ಪೂರ್ವಂ ಸ್ವೀಯಾಂ ಕನ್ಯಾಂ ಸಾ ತಥಾ ಏಷಾ ಅಪಿ ಉಷಾ ಹಿ ಏಕಾ ಪೂರ್ವಂ ತೇ ಅಶ್ವಿನೋಃ ಚ ಏವ ಭಾರ್ಯ ಯಯೌ ರೇಮಾತೆ ಯತ್ ಉಷಾ ಅಶ್ವಿಭಾರ್ಯ. ಸಹದೇವನಿಗೋಸ್ಕರ ಸಹದೇವನ ತಂಗಿಯನ್ನ ಅರ್ಥಾತ್ ಜರಾಸಂಧನ ಮಗಳನ್ನ ಭೀಮಸೇನ ದೇವರು ಕರೆದುಕೊಂಡು ಬಂದಿದ್ರು. ಇಷ್ಟ ಆಯ್ತು. ಇನ್ನು ಇನ್ನೊಬ್ಬ ಇದ್ನಲ್ಲ ನಕುಲ, ಅವನೇನಾಗಿತ್ತು, ಅವನ ಇನ್ನೊಂದು ಮದುವೆ ಆಗಿತ್ತ ಅಂತ ಕೇಳಿದ್ರೆ, ದ್ರೌಪದಿಯ ಒಟ್ಟಿಗೆ ಎಲ್ರಿಗೂ ಮದುವೆ ಆಗಿದೆ. ಅದಾದ ಮೇಲೆ ಸಹಜವಾಗಿ ಬೇರೆ ಬೇರೆ ಮದುವೆಗಳು ಕೂಡ ಆಗಿತ್ತು, ಅರ್ಜುನನಿಗೆ, ಭೀಮನಿಗೆ ಮತ್ತು ಧರ್ಮರಾಜನಿಗೆ. ಹಾಗೆ ನಕುಲನಿಗೂ ಕೂಡ ಇನ್ನೊಂದು ಮದುವೆ ಆಗಿತ್ತು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಅವಳು ಯಾರು ಅಂತ ಹೇಳಿದ್ರೆ, ನಕುಲಸ್ಯ ಅದಾತ್ ಮದ್ರರಾಜೋಹಿ ಪೂರ್ವಂ. ಮದ್ರರಾಜ ಶಲ್ಯ ತನ್ನ ಮಗಳನ್ನ ಆ ತನ್ನ ಸೋದರಳಿಯನಾದಂತಹ ನಕುಲನಿಗೆ ಕೊಟ್ಟು ಮದುವೆ ಮಾಡಿದ್ದ. ಮದ್ರರಾಜ ಶಲ್ಯನ ಸಹೋದರಿಯೇನೆ ಮಾದ್ರಿಯ ಮಕ್ಕಳೇ ನಕುಲ ಸಹದೇವರು. ಹಾಗೆ ಮದ್ರರಾಜನಾದಂತಹ ಶಲ್ಯ ಹಿಂದೆಯೇನೆ ತನ್ನ ಮಗಳನ್ನ ನಕುಲನಿಗೆ ಕೊಟ್ಟು ಮದುವೆ ಮಾಡಿದ್ದ. ಇಷ್ಟ ಆಯ್ತು. ಸ್ವೀಯಾಂ ಕನ್ಯಾಂ, ತನ್ನ ಮಗಳನ್ನ ಅಂತ. ಅವಳ್ಯಾರು ಅಂತಾರೆ? ಸಾ ತಥೈಷ ಉಷಾಹಿ. ಅವಳು ಕೂಡ ಉಷಾಳೆ, ಅಂದ್ರೆ ಅಶ್ವಿದೇವತೆಗಳು ಇಬ್ಬರು ಮೂಲ ರೂಪದಲ್ಲಿ ಅವರಿಬ್ಬರಿಗೂ ಒಬ್ಬಳೆ ಹೆಂಡತಿ ಉಷಾ ಅಂತ. ಆ
ಮದ್ರರಾಜನ ಮಗಳು ಏನಿದ್ದಾಳೆ ನಕುಲನ ಹೆಂಡತಿ, ಅವಳು ಕೂಡ ಉಷೆಯೇ. ಅದೇ ರೀತಿಯಾಗಿ ಇವಳೇನಿದ್ದಾಳೆ ಅಂದ್ರೆ ಈಗೇನು ಜರಾಸಂಧನ ಮಗಳಾದಂತಹ ಆ ಸಹದೇವನ ತಂಗಿಯನ್ನ ಈ ಸಹದೇವ ಮದುವೆ ಆಗ್ತಾ ಇದ್ದಾನಲ್ಲ, ಅವಳು ಕೂಡ ಉಷಾನೇ ಆಗಿದ್ದಾಳೆ ಅಂತ. ಹಾಗಾದ್ರೆ ಶಲ್ಯನ ಮಗಳಾದಂತಹ ನಕುಲನ ಹೆಂಡತಿ ಅವಳು ಉಷಾನೆ. ಅದೇ ರೀತಿಯಾಗಿ ಈಗ ಇವನು ಮದುವೆ ಆಗ್ತಾ ಇರುವಂತಹ ಸಹದೇವನ ತಂಗಿಯಾದಂತಹ ಜರಾಸಂಧ ಮಗಳೇನಿದ್ದಾಳೆ ಅವಳು ಕೂಡ ಉಷಾನೆ. ಸಾ ತಥೈಷ ಉಷಾಹಿ ಏಕಾ, ಇಬ್ಬರು ಕೂಡ ಒಬ್ಬರೇ ಆಗಿದ್ದಾರೆ. ಪೂರ್ವಂ ಅಶ್ವಿನೋಶ್ಚೈವ ಭಾರ್ಯ, ಇವರಿಬ್ಬರು ಕೂಡ ಮೂಲ ರೂಪದಲ್ಲಿ ಒಬ್ಬರೇ, ಅಶ್ವಿನಿ ದೇವತೆಗಳ ಹೆಂಡತಿ, ಅಶ್ವಿನೋಶ್ಚೈವ ಭಾರ್ಯ. ಇಂತಹ ಇವರೊಟ್ಟಿಗೆ ರೇಮ ಯಮೌ ರೇಮಾತೆ, ಯಮೌ ಅಂದ್ರೆ ಅವಳಿ ಜವಳಿ ಅಂತ, ಅವಳಿ ಜವಳಿ ಮಕ್ಕಳಾದಂತಹ ನಕುಲ ಸಹದೇವರಿಬ್ಬರು ಕೂಡ ಆ ನಕುಲ ತನ್ನ ಹೆಂಡತಿಯ ಜೊತೆಗೆ ತಾನು ಭೋಗ ಮಾಡಿದ, ಅಂದ್ರೆ ಇವನ ಮಗಳೊಟ್ಟಿಗೆ, ಶಲ್ಯನ ಮಗಳೊಟ್ಟಿಗೆ, ಈ ಕಡೆ ಸಹದೇವ ಜರಾಸಂಧನ ಮಗಳೊಟ್ಟಿಗೆ ಭೋಗವನ್ನ ಮಾಡ್ತಾ ಇದ್ದಾನೆ. ಇಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ, ಅನಿರುದ್ಧನ ಹೆಂಡತಿ, ಅವನ ಹೆಂಡತಿ ಹೆಸರು ಕೂಡ ಉಷಾ ಅಂತ. ಅವಳು ಇವರು ಒಂದೇನ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಯದುಷ ಅಶ್ವಿ ಭಾರ್ಯ. ಈ ಉಷಾನೇ ಬೇರೆ, ಆ ಉಷಾನೇ ಬೇರೆ. ಇಲ್ಲಿ ಬರುವಂತಹ ಉಷಾ ಏನಿದ್ದಾಳೆ ಅವಳು ಅಶ್ವಿ ಭಾರ್ಯ, ಮೂಲ ರೂಪದಲ್ಲಿ ಅಶ್ವಿನಿ ದೇವತೆಗಳ ಹೆಂಡತಿಯಾಗಿದ್ದಾಳೆ. ಅನಿರುದ್ಧನ ಹೆಂಡತಿಯಾದಂತಹ ಉಷಾ ಏನಿದ್ದಾಳೆ ಅವಳು ಬೇರೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ನಕುಲ ಮತ್ತು ಸಹದೇವರಿಗೂ ಕೂಡ ಎರಡನೇ ವಿವಾಹ ಎಂಬುದು, ಈಗಾಗಲೇನೆ ದ್ರೌಪದಿಯೊಟ್ಟಿಗೆ ವಿವಾಹವಾಗಿದೆ. ವಿವಾಹ ಆದ ಮೇಲೆ ಒಂದು ನಿಯಮವನ್ನು ಕೂಡ ಅವರು ಒಂದು ಪಾಲಿಸಿಕೊಂಡು ಬಂದಿದ್ದಾರೆ, ಒಂದೊಂದು ವರ್ಷ ಒಬ್ಬೊಬ್ಬರು ಭೋಗವನ್ನು ಮಾಡೋದು ಅಂತ. ಆ ಸಂದರ್ಭದಲ್ಲಿ ಏನೇ ಅರ್ಜುನ ಧರ್ಮರಾಜ ಭೋಗ ಮಾಡುವ ಸಂದರ್ಭದಲ್ಲಿ ಅವನಿದ್ದಂತಹ ಒಂದು ಕೊಠಡಿಗೆ ಹೋದಾಗ ನಿಯಮವನ್ನು ಮೀರಿದರ ಪರಿಣಾಮವಾಗಿ ಅಲ್ಲಿಗೆ ತಾನು ತೀರ್ಥಯಾತ್ರೆಗೆ ಅಂತ ಹೋದ, ಅಲ್ಲಿ ಮದುವೆಯನ್ನು ಕೂಡ ಆದ. ಹೀಗೆ ಅವನಿಗೆ ಮದುವೆ ಆಯಿತು. ಆಮೇಲೆ ಭೀಮಸೇನ ದೇವರಿಗೂ ಕೂಡ ಕಾಳಿಯೊಟ್ಟಿಗೆ ಮದುವೆ ಆಗಿತ್ತು. ಈಗ ನಕುಲ ಸಹದೇವರಿಗೂ ಕೂಡ ಎರಡನೇ ಮದುವೆ ಆಗ್ತಾ ಇದೆ. ಮುಂದೆ ತತಃ ಕೃಷ್ಣಾಯಾಮ್ ಅಗ್ರಜ ಭ್ರಾತೃಭಾರ್ಯ ವೃತ್ತಿಂ ಹಿತೌ ಚಕ್ರತುರ್ ಮಾದ್ರಿಪುತ್ರೌ. ಜರಾಸುತಸ್ಯಾತ್ಮಜಃ ಕೇಶವಾದೀನ್ ರತ್ನೈಃ ಸಮಭ್ಯರ್ಚ್ಯ ಯಯಾವನುಜ್ಞೆಯ. ಪದಚ್ಛೇದ ತತಃ ಕೃಷ್ಣಾಯಾಂ ಅಗ್ರಜ ಭ್ರಾತೃಭಾರ್ಯಾ ವೃತ್ತಿಂ ಹಿ ತೌ ಚಕ್ರತುಃ ಮಾದ್ರಿಪುತ್ರೌ ಜರಾಸುತಸ್ಯ ಆತ್ಮಜಃ ಕೇಶವಾದೀನ್ ರತ್ನೈಃ ಸಮಭ್ಯರ್ಚ್ಯ ಯಯೌ ಅನುಜ್ಞೆಯ. ಈ ಸಂದರ್ಭದಲ್ಲಿ ನಕುಲ ಸಹದೇವರು ತೋರಿದಂತಹ ಒಂದು ಅದ್ಭುತವಾದಂತಹ ಒಂದು ಕೆಲಸ, ವೃತ್ತಿ ಏನು ಅಂತ ಹೇಳಿದ್ರೆ, ಅವರಿಗೆ ಎರಡನೇ ಮದುವೆ ಆಯಿತು. ಈಗಾಗಲೇ ದ್ರೌಪದಿ ಎನ್ನುವಂತ ಒಬ್ಬ ಪತ್ನಿ ಇದ್ದಾಳೆ, ಅದು 5 ಜನರಿಗೆ ಸೇರಿ ಒಬ್ಬಳೆ ಪತ್ನಿ. ಇಲ್ಲಿ ಮತ್ತೆ ಪ್ರತ್ಯೇಕವಾಗಿ ಇವರಿಗೆ ಮದುವೆ ಆಯಿತು, ನಕಲ ಮತ್ತು ಸಹದೇವರಿಗೆ. ಹೀಗೆ ತತಃ ಮದುವೆಯಾದ ಮೇಲೆ, ಎರಡನೇ ಮದುವೆಯಾದ ಮೇಲೆ
ನಕುಲ ಮತ್ತು ಸಹದೇವ ಇಬ್ಬರು ಕೂಡ ಏನ್ ಮಾಡ್ತಾ ಇದ್ದಾರೆ, ಮಾದ್ರಿ ಪುತ್ರವು, ಮಾದ್ರಿಯ ಮಕ್ಕಳಾದಂತಹ ನಕುಲ ಸಹದೇವರು ಕೃಷ್ಣಾಯಾಮ್ ದ್ರೌಪದಿ ದೇವಿಯಲ್ಲಿ ಇಷ್ಟು ದಿವಸಗಳ ಕಾಲ ಸಹಜವಾಗಿ ಪತ್ನಿ ಎನ್ನುವಂತ ಭಾವನೆಯಿಂದ ನೋಡ್ತಾ ಇದ್ರು. ಇನ್ನು ಮುಂದೇನಾಯಿತು, ಅಗ್ರಜ ಭ್ರಾತೃಭಾರ್ಯ ವೃತ್ತಿಂ ತೌ ಚಕ್ರತುಹು. ಹೇಗೆ ಒಬ್ಬ ಮನೆಯಲ್ಲಿ ಇರುವಂತಹ ತಮ್ಮ ತನ್ನ ಅಣ್ಣನ ಹೆಂಡತಿಯನ್ನ, ಅತ್ತಿಗೆಯನ್ನ ಹೇಗೆ ಪೂಜ್ಯ ಭಾವನೆಯಿಂದ ಕಾಣ್ತಾನೋ, ಹಾಗೆ ಇಲ್ಲಿಯೂ ಕೂಡ ನಕುಲ ಸಹದೇವರು ಇನ್ನೊಂದು ಮದುವೆಯಾದ ಮೇಲೆ ಸಹಜವಾಗಿ ದ್ರೌಪದಿಯನ್ನ ಆ ಅತ್ತಿಗೆ ಎನ್ನುವಂತಹ ಪೂಜ್ಯ ಭಾವನೆಯಿಂದನೇ ಕಾಣ್ತಾ ಇದ್ದಿರುವಂತೆ. ಹೀಗೆ ಆ ರೀತಿಯಾದಂತಹ ವಿಶಿಷ್ಟವಾದಂತಹ ವೃತ್ತಿಯನ್ನ, ಒಂದು ಒಂದು ರೀತಿಯಲ್ಲಿ ತ್ಯಾಗವನ್ನ, ಒಂದು ರೀತಿಯಲ್ಲಿ ಮಾನಸಿಕವಾದಂತಹ ಸ್ಥೈರ್ಯವನ್ನ ಎಲ್ಲವನ್ನು ಕೂಡ ಮಾಡ್ತಾ ಇದೆ. ಯಾಕಂದ್ರೆ ಮದುವೆಯಾಗಿ ಇಷ್ಟು ವರ್ಷಗಳ ಕಾಲ ದ್ರೌಪದಿಯ ದೇವಿಯೊಟ್ಟಿಗೆ ಸಂಸಾರವನ್ನ ಮಾಡಿದ್ದಾರೆ, ಮಕ್ಕಳನ್ನ ಪಡೆದಿದ್ದಾರೆ. ಅಂತಹ ದ್ರೌಪದಿಯನ್ನ ಆ ಒಂದು ಅತ್ತಿಗೆ ಅಂತ ಕಾಣುವಂತ ಪ್ರಸಂಗ ಬರಬೇಕಾದ್ರೆ ಮಾನಸಿಕವಾಗಿ ಬಹಳ ಬಹಳ ಎತ್ತರದಲ್ಲಿ ಇರಬೇಕು ಅವರು. ಉತ್ತಮವಾದಂತಹ ಮಾನಸಿಕ ಸ್ಥೈರ್ಯ, ಒಂದು ಸಂಯಮತೆ ಎಲ್ಲವೂ ಕೂಡ ಇರಬೇಕು. ಸಾಕ್ಷಾತ್ ದೇವತೆಗಳು. ಹಾಗಾಗಿ ಅವರೇ ಮಾಡ್ತಾ ಇದ್ದಾರೆ, ದ್ರೌಪದಿಯನ್ನ ಅತ್ತಿಗೆ ಅಂತ ಕಾಣ್ತಾ ಇದ್ದಾರೆ. ಅದಾದ ಮೇಲೆ ಸಹಜವಾಗಿ ಅಂದಿನಿಂದಾಗಿ ದ್ರೌಪದಿ ದೇವಿ ಕೇವಲ ಭೀಮನೊಟ್ಟಿಗೆ ಮಾತ್ರ ಸಂಸಾರವನ್ನ ಮಾಡ್ತಾ ಇದ್ಲು. ಹೀಗೆ ಇಷ್ಟೆಲ್ಲ ಆಯಿತು. ಜರಾಸುತಸ್ಯಾತ್ಮಜ ಕೇಶವಾದೀನ್, ಜರಾಸಂಧನ ಮಗನಾದಂತಹ ಆ ಏನು ಸಹದೇವ ಇದ್ದಾನೆ, ಅವನು ಕೃಷ್ಣ ಮತ್ತು ಭೀಮ ಅರ್ಜುನರಿಗೆ ವಿಶೇಷವಾಗಿ ಮುತ್ತು ರತ್ನಾದಿಗಳನ್ನು ಕೊಟ್ಟು ಅವರಿಗೆ ವಿಶೇಷವಾದಂತಹ ಪೂಜೆ ಮಾಡಿ ಅವರಿಂದಾಗಿ ಅನುಜ್ಞೆಯನ್ನು ಪಡೆದು ವಾಪಸ್ ಅವನು ತನ್ನ ಮನೆಗೆ ಹೊರಟ. ಮುಂದೆ ತದಾಜ್ಞೆಯ ಪಿತೃಕಾರ್ಯಾಣಿ ಕೃತ್ವ ತದಾಜ್ಞೆಯೈವ ಅಮುಚತ್ ತಾನೃಪಾಂಶ್ಚ ತೈಃ ಸಂಸ್ತುತಃ ಕೇಶವೋ ಭೀಮಪಾರ್ಥ ಯುಕ್ತೋ ದೃಷ್ಟ್ವಾ ಯುಕ್ತೋ ಯಯೌ ಭಕ್ತಿನಮ್ರೈರ್ಯಥಾವತ್. ಪದಚ್ಛೇದ. ತದಾಜ್ಞೆಯ ಪಿತೃಕಾರ್ಯಾಣಿ ಕೃತ್ವ ತದಾಜ್ಞೆಯ ಏವ ಅಮುಚತ್ ತಾನ್ ನೃಪಾನ್ ಚ ತೈಃ ಸಂಸ್ತುತಃ ಕೇಶವಃ ಭೀಮಪಾರ್ಥಯುಕ್ತಃ ಯಯೌ ಭಕ್ತಿನಮ್ರೈಃ ಯಥಾವತ್. ಅದಾದ ಮೇಲೆ ಸಹದೇವ ಏನ್ ಮಾಡ್ತಾ ಇದ್ದಾನೆ, ಕೃಷ್ಣನ ಅಪ್ಪಣೆಯಂತೆ ತನ್ನ ತಂದೆಗೆ ಮಾಡಬೇಕಾದಂತಹ ಪಿತೃಕಾರ್ಯಗಳನ್ನ, ತಂದೆ ಎಷ್ಟು ದುಷ್ಟನಾಗಿದ್ದರೂ ಕೂಡ ತಂದೆಯ ಜನ್ಮದಾತೃವೇ ಆಗಿರ್ತಾನೆ. ಹಾಗಾಗಿ ಅವನಿಗೆ ಮಾಡಬೇಕಾದಂತಹ ಔರ್ಧ್ವದೇಹಿಕ ಕ್ರಿಯೆಗಳನ್ನೆಲ್ಲವನ್ನು ಕೂಡ ಮಾಡಿದ. ಅದಾದ ಮೇಲೆ ಶ್ರೀಕೃಷ್ಣನ ಅಪ್ಪಣೆಯಂತೆ ತಾನ್ ನೃಪಾನ್ ಅಮುಚತ್, ಏನು ಜರಾಸಂಧ ಬಂಧನ ಮಾಡಿಟ್ಟಂತಹ ಆ 20,000 ಗಟ್ಟಲೆ ರಾಜರೇನಿದ್ರಲ್ಲ, ಆ ಎಲ್ಲ ರಾಜರನ್ನು ಕೂಡ ಬಿಡುಗಡೆ ಮಾಡಿದ. ಮಹಾಭಾರತದಲ್ಲಿ ಹೇಳುವಂತೆ ಅವರಿಗೆ ಅನೇಕ ದಿವಸಗಳ ಕಾಲ ಸ್ನಾನವೇ ಆಗಿರಲಿಲ್ಲ ಅಂತೆ. ಅವರೆಲ್ಲರಿಗೂ ಉತ್ತಮವಾದಂತಹ ಕ್ಷೌರಾದಿಗಳನ್ನ ಮಾಡಿಸಿ ಅವರಿಗೆ ಸ್ನಾನಗಳನ್ನ ಮಾಡಿ ಅವರಿಗೆ ಹಾಕಿಕೊಳ್ಳಲಿಕ್ಕೆ ಉತ್ತಮವಾದಂತಹ ಬಟ್ಟೆ, ಆಭರಣ, ಸುಗಂಧ ದ್ರವ್ಯ ಎಲ್ಲವನ್ನು ಕೂಡ ಅವರಿಗೆ ಕೊಟ್ಟು, ಒಬ್ಬ ರಾಜ ಯಾವ ವೇಷದಲ್ಲಿ ಇದ್ದರೆ ಅವನಿಗೊಂದು ಗಾಂಭೀರ್ಯ ಅನ್ನೋದು ಇರುತ್ತೋ
ಆವೇಶಕ್ಕೆ ಅವರನ್ನು ವಾಪಸ್ ತಂದು ಅವರನ್ನು ಬಿಡುಗಡೆ ಮಾಡಿದರು ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಅವರನ್ನು ಮತ್ತೆ ಮೊದಲಿನಂತೆ ಮಾಡಿ ಬಿಡುಗಡೆ ಮಾಡಿದ. ಆ ಸಂದರ್ಭದಲ್ಲಿ ಸಹಜವಾಗಿ ಆ ಎಲ್ಲ ರಾಜ ಮಹಾರಾಜರುಗಳು ಕೂಡ ವಿಶೇಷವಾಗಿ ಆ ಶ್ರೀಕೃಷ್ಣ ಪರಮಾತ್ಮನನ್ನ ಮತ್ತು ಜರಾಸಂಧನನ್ನು ಸಂಹಾರ ಮಾಡಿ ತಮ್ಮ ಬಿಡುಗಡೆಗೆ ಕಾರಣನಾದಂತಹ ಭೀಮಸೇನ ದೇವರನ್ನು ಕೂಡ ವಿಶೇಷವಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಹಿಂದೆ ಹೇಳಿದಂತೆ ಸಹಜವಾಗಿ ಅವರೆಲ್ಲರೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಏನು 16,100 ಜನ ಪತ್ನಿಯರಿದ್ದಾರೆ, ಅವರ ತಂದೆಯಂದಿರು ಮತ್ತು ಕೆಲವರು ಅವರ ಸಹೋದರರು, ಹೀಗೆ ಎಲ್ಲರೂ ಕೂಡ ಬಂಧು ಬಾಂಧವರೇ ಆಗಿದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ಅಳಿಯನಿಗೆ ವಿಶೇಷವಾದಂತಹ ಒಂದು ಸ್ತೋತ್ರವನ್ನು ಮಾಡಿ ಅವರೆಲ್ಲರೂ ಕೂಡ ಮತ್ತೆ ತಮ್ಮ ತಮ್ಮ ರಾಜ್ಯಗಳಿಗೆ ಹೊರಟರು. ಅದಾದ ಮೇಲೆ ಶ್ರೀಕೃಷ್ಣ ಪರಮಾತ್ಮನು ಕೂಡ ತಾನೇ ಮಾಡ್ತಾ ಇದ್ದಾನೆ. ಭೀಮ ಮತ್ತು ಅರ್ಜುನರೊಟ್ಟಿಗೆ ಸೇರಿಕೊಂಡು ವಾಪಸ್ ಇಂದ್ರಪ್ರಸ್ಥಕ್ಕೆ ಹೋಗ್ತಾ ಇದ್ದಾನೆ. ಮುಂದೆ ಸಂಭಾವಿತಾಸ್ತೆ ಸಹದೇವೇನ ಸಮ್ಯಕ್ ಪ್ರಶಸ್ಯ ಕೃಷ್ಣಂ ಭೀಮಸೇನಂ ಚ ಸರ್ವೇ. ಯಯುರ್ಗೃಹಾನ್ ಸ್ವಾನ್ ಅಪತತ್ ಕೇಶವದ್ವಿಟ್ ಜರಾಸುತೋಂಧೆ ತಮಸಿಕ್ರಮೇಣ. ಪದಚ್ಛೇದ ಸಂಭಾವಿತಾಃ ತೇ ಸಹದೇವೇನ ಸಮ್ಯಕ್ ಪ್ರಶಸ್ಯ ಕೃಷ್ಣಂ ಭೀಮಸೇನಂ ಚ ಸರ್ವೇ ಯಯುಃ ಗೃಹಾನ್ ಸ್ವಾನ್ ಅಪತತ್ ಕೇಶವದ್ವಿಟ್ ಜರಾಸುತಃ ಅಂಧೆ ತಮಸಿ ಕ್ರಮೇಣ. ಹೀಗೆ ಸಹದೇವ ಅವರನ್ನ ಸಮ್ಯಕ್ ಸಂಭಾವಿತಾಃ ಚೆನ್ನಾಗಿ ಸತ್ಕಾರವನ್ನ ಮಾಡ್ತಾ ಇದ್ದಾನೆ. ಅದಾದ ಮೇಲೆ ಅವರೆಲ್ಲರೂ ಕೂಡ ಭೀಮಸೇನಂ ಕೃಷ್ಣಂ ಚ ಪ್ರಶಸ್ಯ, ಭೀಮಸೇನ ದೇವರನ್ನ ಮತ್ತು ಕೃಷ್ಣನನ್ನ ವಿಶೇಷವಾಗಿ ಸ್ತೋತ್ರವನ್ನು ಮಾಡಿ ಸ್ವಾನ್ ಗೃಹಾನ್ ತಮ್ಮ ತಮ್ಮ ಅರಮನೆಗಳಿಗೆ ಅವರೆಲ್ಲರೂ ಕೂಡ ಹೊರಟರು. ಅದಾದ ಮೇಲೆ ಕೇಶವದ್ವಿಟ್ ಜರಾಸುತಃ, ಪರಮಾತ್ಮನನ್ನ ಅಷ್ಟು ದ್ವೇಷ, 18-20 ಬಾರಿ ಅವನ ಮೇಲೆ ಆಕ್ರಮಣವನ್ನು ಮಾಡಿ ಅವನನ್ನು ಜೀವನ ಪೂರ್ತಿ ದ್ವೇಷ ಮಾಡಿದಂತಹ ಜರಾಸಂಧ ಏನಿದ್ದಾನೆ, ಅವನು ಕ್ರಮೇಣ ಅಂಧೇ ತಮಸಿ ಅಪತತ್, ಅನೇಕ ನರಕ ದುಃಖಗಳನ್ನು ಅನುಭವಿಸಿ ಮುಂದೆ ಅಂಧನ್ ತಮಸ್ಸಿಗೆ ಬಿದ್ದ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಹೀಗೆ ಶ್ರೀಕೃಷ್ಣ ಪರಮಾತ್ಮ ಆಗಿನ ಕಾಲದ ಮಹಾದುಷ್ಟರಾದಂತಹ ಜರಾಸಂಧ ಬರೀ ದುಷ್ಟ ಅಲ್ಲ, ಆಗಿನ ಕಾಲದ ಎಲ್ಲ ದುಷ್ಟರಿಗೂ ಕೂಡ ರಾಜ ಸ್ಥಾನದಲ್ಲಿ ಇದ್ದುಕೊಂಡು ಅವರೆಲ್ಲರಿಗೂ ಕೂಡ ದುಷ್ಟವಾದಂತಹ ಬೋಧೆಗಳನ್ನ, ಅದು ಕೇವಲ ಈ ಲೌಕಿಕವಾಗಿ ಜನರನ್ನ ಹಿಂಸೆ ಮಾಡುವುದು ಅದು ಇದು ಅಷ್ಟು ಮಾತ್ರ ಅಲ್ಲ, ಜೊತೆಗೆ ಪರಮಾತ್ಮನಿಗೆ ಅವನು ಕೃಷ್ಣ ಪರಮಾತ್ಮ ಸರ್ವೋತ್ತಮ ಅಲ್ಲ, ಶಿವನೇ ಸರ್ವೋತ್ತಮ ಎನ್ನುವಂತಹ ಅವೈದಿಕ ಮತಗಳನ್ನ, ಇವತ್ತಿನ ನಾವು ವೀರಶೈವ ಅಂತೆಲ್ಲ ಕರಿತೀವಲ್ಲ, ಆ ರೀತಿಯಾದಂತಹ ಅವೈದಿಕ ಮತಗಳನ್ನ ಎಲ್ಲ ಕಡೆ ಪ್ರಚಾರ ಮಾಡಿ ದೊಡ್ಡ ಶೈವಾಗ್ರಣಿಯಾಗಿದ್ದ, ಅನೇಕ ಅವೈದಿಕವಾದಂತಹ ಕಾರ್ಯಗಳನ್ನ, ಅದರಲ್ಲೂ ಕೂಡ ಈ ನರಬಲಿಯಂತಹ ಒಂದು ಹೇಯವಾದಂತಹ ಕಾರ್ಯಗಳನ್ನ ಮಾಡ್ತಾ ಇದ್ದ. ಇಷ್ಟೆಲ್ಲಾ ಕಾರ್ಯಗಳನ್ನು ಮಾಡಿ ಜಗತ್ತಿಗೆ ದೊಡ್ಡ ಕಂಟಕಪ್ರಾಯನಾಗಿದ್ದಂತಹ ಜರಾಸಂಧನನ್ನ ಶ್ರೀಕೃಷ್ಣ ಪರಮಾತ್ಮ ಭೀಮಸೇನ ದೇವರ ಮೂಲಕ ಸಂಹಾರವನ್ನು ಮಾಡಿ ಜಗತ್ತಿಗೆ ದೊಡ್ಡ ಒಂದು ಉಪಕಾರವನ್ನು ಮಾಡಿದ. ಮತ್ತೆ ಮುಂದೆ ಶ್ರೀಕೃಷ್ಣ ಪರಮಾತ್ಮ ಯಾವ ಪಾಂಡವರ ಮೂಲಕ ರಾಜಸೂಯ ಯಾಗವನ್ನು ಮಾಡಿಸ್ತಾನೆ. ಅದಕ್ಕಿಂತ ಮುಂಚೆ ಅನೇಕ ರೀತಿಯಾದಂತಹ ರಾಜರುಗಳ ಒಂದು ಜೊತೆಗೆ ಯುದ್ಧ, ಅವರನ್ನು ಗೆಲ್ಲುವಂತಹ ಕಾರ್ಯಗಳು, ದಿಗ್ವಿಜಯಾದಿ ಕಾರ್ಯಗಳು ಅನೇಕ ಆಗ್ತವೆ. ಅವೆಲ್ಲವನ್ನು ಕೂಡ ಮತ್ತೆ ನಾವು
ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.